ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೆಸ್ಸಿ ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಲಾಗ್ ಬಂದುಬಿಟ್ಟು ಹಬ್ಬ, ಕದ್ರುಣಿಮೆ ಹಬ್ಬ. ನಮ್ಮ ಮನೇಲೆಲ್ಲ ಆಯಿತು, ಪೂಜೆ ಎಲ್ಲ ಮಾಡಿದ್ದೆಲ್ಲ ನೀವು ನೋಡ್ಬೋದು ನೋಡಿ. ಬಾ, ನಮ್ಮ ಚೆಸ್ಸಿನೂ ರೆಡಿಯಾಗಿದ್ದಾಳೆ. ಇನ್ನು ದೇವಸ್ಥಾನಕ್ಕೆಲ್ಲನೂ ಇಟ್ಕೊಂಡಿದ್ದಾಯ್ತು, ಬ್ಯಾಗ್ಸ್ ಎಲ್ಲನೂ ಹೋಗ್ಬೇಕು. ಇವಾಗ ಫಸ್ಟ್ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆಹಣ್ಣಿನ ದೀಪ ಹಚ್ಚಿ ಆಮೇಲೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಏನಂತೆ, ಬನ್ನಿ ಹೋಗೋಣ. ನೋಡಿ, ಎಲ್ಲ ಮಾಡಿದ್ದಾಯಿತು. ಇವಾಗ ಒಂದು ಕಾಯಿ ಹೊಡೆದಿದ್ದೀವಿ, ಯಾವಾಗೂ ಶುಕ್ರವಾರ ಹೊಡೆಯೋ ಥರ. ಈವ್ನಿಂಗ್ ಬಂದುಬಿಟ್ಟು ಎಡೆಗೆಲ್ಲ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಕಾಯಿ ಹೊಡಿತೀವಿ. ನೋಡಿ, ನಮ್ಮ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಕಣ್ಣ ಎಲ್ಲ ಪೂಜೆ ಮಾಡಿಬಿಟ್ರು. ಪೂಜೆ ಮಾಡೋದೆಲ್ಲ ನಾನು ತೆಗಿಯೋಕ್ಕಾಗಲಿಲ್ಲ, ರೆಡಿ ಆಗ್ತಾಯಿದ್ದೆ ನಾನು ಅವಾಗ. ಇದೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿ ನಾನು ರೆಡಿ ಆಗ್ತಾಯಿದ್ದೆ ಸ್ಯಾರಿ ಉಟ್ಕೊಂಡು, ಅದಕ್ಕೆ ತೆಗಿಲ್ಲ. ಇವಾಗ ಹೋಗೋಣ ದೇವಸ್ಥಾನಕ್ಕೆ. ಕಣ್ಣಗೆ ಆಫೀಸ್ಗೂ ಲೇಟ್ ಆಗುತ್ತಂತೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಕಣ್ಣ ಆಫೀಸ್ಗೆ ಹೋಗ್ತಾರೆ. ಸರಿ ಬನ್ನಿ, ದೇವಸ್ಥಾನದಲ್ಲಿ ಸಿಗ್ತೀನಿ. ಬಾರೆ ಬಾ ಮೇಲೆ ಬೈಲ್ apa pwede sa atin.
ಬನ್ರಿ ಇಲ್ಲಿ ಮನುಷ್ಯ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಲಹಂಕದಲ್ಲಿ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ ನಮ್ಮ ಏರಿಯಾದಲ್ಲಿಲ್ಲ, ಬರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇರೋದಲ್ಲ. ಅದಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಲಹಂಕಕ್ಕೆ ಬಂದ್ವಿ ಈಗ ತಾನೆ. ಮತ್ತು ಉಪವಾಸ ಗೈಸ್ ಏನೂ ಇಲ್ಲ, ಮನುಷ್ಯ ಅಲ್ಲೇ ಪ್ರಸಾದ ತಿಂದ್ಲು. ಎಲ್ಲರೂ ಹೋಗಿದ್ವಿ. ಮನುಷ್ಯಗೆ ಇವತ್ತು ಆಫ್ ಇತ್ತು, ಅಂದರೆ ಲೀವ್ ಇವತ್ತು ಅವಳಿಗೆ. ಅದಕ್ಕೆ ಹೋಗಿ ಬಂದ್ವಿ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಡುಗೆಗಳೆಲ್ಲ ಸ್ಟಾರ್ಟ್ ಮಾಡ್ತೀನಿ. ನಿಧಾನಕ್ಕೆ ಸಾಯಂಕಾಲ ತನಕ ಮಾಡ್ಕೊಳ್ಳೋಣ. ಒಂದೇ ಸರಿ ಎಲ್ಲ ಟೆನ್ಷನ್ ತೊಗೊಂಡ್ಬಿಟ್ಟು ಫಾಸ್ಟಾಗಿ ಮಾಡೋಕ್ಕಿಂತ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು. ತುಂಬ ಬಿಸಿಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಬಿಸಿಲಲ್ಲಿ. ಏನೇ ಬನ್ನಿ ಡ್ರೆಸ್ ತೋರಿಸ್ತಾನೆ, ಚೆನ್ನಾಗೈತೆ ಬಾ. ಬರಲ್ವಂತೆ ನಮ್ಮ ಶಶ್ವಿತಾ. ಇವತ್ತು 1 ಪೀಸ್ ಏನು ಫುಲ್ ಬಾಯಲ್ಲಿ ತೆಗಿ ಬೆರಳು. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಹೇಳಿದ್ನೆಲ್ಲ ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ರೆಸ್ಟ್ ಮಾಡಿ ಮತ್ತೆ ಅಡುಗೆಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ನಾನು ಅಡುಗೆ ಮಾಡ್ತಾ ಆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ ಗೈಸ್. ಕೆಲಸ ಮಾಡ್ಕೊಂಡು ಬ್ಯುಸಿಯಲ್ಲಿ ಎಲ್ಲ ಆಯಿತು ಆಲ್ಮೋಸ್ಟಲ್ಲು. ಇನ್ನು ಸಾಂಬಾರು ಒಂದು ಬ್ಯಾಲೆನ್ಸ್ ಇದೆ. ಕುಕ್ಕರ್ ಇಟ್ಟಿದ್ದೀನಿ ನೋಡಿ, ಹೆಸರುಬೇಳೆಗೆ ಒಗ್ಗರಣೆ ಹಾಕಿದ್ದಾಯಿತು. ಅವತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ನೆಲ್ಲ ಮಡಿಕೆ ತೊಗೊಂಡು ನೋಡಿ, ಚೆನ್ನಾಗಿತ್ತು ನಮ್ಮ ಮಡಿಕೆ. ಪ್ಲೇಸಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿದೆ ಅಲ್ಲಿ. ಇನ್ನೆಲ್ಲ ಆಯಿತು. ಇನ್ನು ಬ್ಯಾಲೆನ್ಸ್ ಬಂದುಬಿಟ್ಟು ರೈಸ್ ಒಂದಿದೆ ಅಷ್ಟೇನೆಲ್ಲ. ಆಲ್ಮೋಸ್ಟ್ ಅದೆಲ್ಲ ಅಡುಗೆ ಆಯಿತು. ರೈಸಿನೂ ಮತ್ತು ಇದೆಲ್ಲ ಮನುಷ್ಯ ಬೋಂಡ ಬೋಂಡ ಹಾಕಬೇಕು, ಹಪ್ಳ, ಆ 3 ಬ್ಯಾಲೆನ್ಸ್ ಇದೆ, ಮಾಡಬೇಕು. ಇನ್ನೂ ಟೈಮ್ ಇದೆ ಅಲ್ಲ. ಇನ್ನೂ ಟೈಮ್ ಇದೆ ಅಲ್ಲ, ಇನ್ನೂ 1 ಅವರ್ ಟೈಮ್ ಇದೆ ನಮಗೆ. ಅಷ್ಟರಲ್ಲಿ ಆಗುತ್ತೆ. ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟೆ ನೋಡಿ. ಅಷ್ಟು ಅಡುಗೆ ಮಾಡೋಷ್ಟರಲ್ಲಿ ಎಷ್ಟು ಗಲೀಜು ಎಲ್ಲ ತರಕಾರಿ ಬಿಡ್ತಿದ್ದು ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸ್ಯಾರಿ ಬಿಚ್ಚಿಬಿಟ್ಟೆ ಗೈಸ್. ನನಗೆ ಸ್ಯಾರಿ ಉಟ್ಕೊಂಡಿದ್ರೆ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ಯಾರಿ ಎಲ್ಲ ಬಿಚ್ಚಿಬಿಟ್ಟು ಡ್ರೆಸ್ ಹಾಕ್ಕೊಂಬಿಟ್ಟು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ಮುಗೀತು. ಏನು ಇವಾಗ ಎಲ್ಲ ಏನೇ ಗುಡ್ ಮಾರ್ನಿಂಗ್. ಇವಾಗ ನಮ್ಮ ಶಶ್ವಿತಾ ಡ್ರೆಸ್ ನೋಡಿ, ಬೆಳಗ್ಗೆಯಿಂದ ತೋರಿಸಿಲ್ಲ. ಬಾ ಅನ್ಪಿಸ ಗುಡ್ ಮಾರ್ನಿಂಗ್ ಅಲ್ಲ ಇದು ಗುಡಿ. ನನ್ನ ರಂಗೋಲಿ ಹೋಯ್ತು. ನಾನು ಎಷ್ಟು ನೀಟಾಗಿ ರಂಗೋಲಿ ಹಾಕಿದ್ನು. ನಾನು ಚಿಕ್ಕ ಮಗು ಇದ್ದಾಗ ಈ ಥರ ರಂಗೋಲಿ ಜಾಸ್ತಿ ಬಿಡಿಸ್ತಾ ಇದ್ದೆ ಗೈಸ್. ಇವಾಗಿಲ್ಲ, ಆಗಲ್ಲ ಅಂತೇಳಿ ಬಿಡಿಸ್ತಿಲ್ಲ. ಇವತ್ತು ಯಾಕೆ ಇಷ್ಟ ಐತಿ ರಂಗೋಲಿ ಬಿಡಿಸೋಣ ಅಂತ, ಅದಕ್ಕೆ ಬಿಡಿಸಿ. ನಮ್ಮ ಶಶ್ವಿತಾ ನೋಡಿ ಏನೆಲ್ಲ ಹೆಂಗೆ ಅಳಿಸ್ಬಿಟ್ಟಿದ್ದಾಳೆ. ಇನ್ನು ಮಿಕ್ಕಿರೋ ಐಟಮ್ಸ್ ಎಲ್ಲ ಸುಮ್ಮನೆ ಇರಿಚಿ ಮಾಡಿಬಿಟ್ಟು ಒಂದೇ ಸರಿ ಬೆಳಗ್ಗೆ ಉಟ್ಕೊಂಡಿರೋ ಸ್ಯಾರಿ ನೋಡ್ಕೊಂಡ್ಬಿಟ್ಟು ಫ್ರೆಶ್ ಆಗಿಬಿಡೋದಷ್ಟೇ. ಅದು ಹಾಕ್ಕೊಂಡಿದ್ದೀನಿ. ಚೆಸ್ಸಿ ರಾಕ್ಸ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಮನೆಯಲ್ಲಿ ಹಬ್ಬ ಹೋಳಿ ಹಾಕ್ತೀವಿ. ನಮ್ಮ ಮನೇಲಿ ಇವತ್ತು ಹಬ್ಬ, ನಾವು ಹೋಳಿ ಆಡ್ತೀವಿ ಅಂತ ಗೈಸ್. ನಾವು ಇವತ್ತು ಹೋಳಿ ಆಡ್ತಾ ಇಲ್ಲ, ಇವಾಗ ಹಬ್ಬ ಬಂದಿರೋದು ಫ್ರೈಡೇ ಅಲ್ವಾ. ಆಫ್ ಮಾಡು ಮನುಷ್ಯ. ಹಬ್ಬ ಬಂದಿರೋದು ಫ್ರೈಡೇ ಅಲ್ಲ, ಸಂಡೇ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೋಳಿ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಸಿಗ್ತೀನಿ ಗೈಸ್, ಒಂದು 5 ನಿಮಿಷ. ಮಿಕ್ಕಿರೋದೆಲ್ಲ ಮಾಡಿಬಿಡ್ತೀನಿ. ನಾನು ವಿಡಿಯೋ ಮಾಡ್ತಾಯಿದ್ರೆ ಮಾಡೋಕ್ಕೆ ಲೇಟಾಗಿ ಹೋಗುತ್ತೆ. ಅಡುಗೆಗಳೆಲ್ಲ ರೆಡಿ ಮಾಡಿದ್ದಾಯಿತು. ಅದಕ್ಕನ್ನು ಫ್ರೆಶ್ ಆಗಿಬಿಟ್ಟು ಎಡೆಗೆಲ್ಲ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಮಾಡೋದೆಲ್ಲ ನಾನು, ಅಲ್ಲಿ ಪೂಜೆ ಮಾಡೋದೆಲ್ಲ ಕನ್ನ. ಬೆಳಗ್ಗೆನೇ ಅಷ್ಟೇ ದೇವ್ರ ಪನೆಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟೆ. ಪೂಜೆ ಮಾಡಿ ಗಂಟೆ ಎಲ್ಲ ಹಚ್ಬಿಟ್ರೆ. ಇವಾಗ ಸೇಮ್ ಅಡುಗೆಗಳೆಲ್ಲ ಮಾಡಿಕೊಟ್ಟು ಎಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ.
ಇವಾಗ ಹೋಗಿ ನಾವು ಮುಖ ತೊಳ್ಕೊಂಬಿಟ್ಟು ಸ್ಯಾರಿ ಉಟ್ಕೊಂಬರ್ತೀನಿ ಗೈಸ್. ಎಲ್ಲ ರೆಡಿ ಆಯಿತು, ನಾನು ಸ್ಯಾರಿ ಉಟ್ಕೊಂಬಿಟ್ಟೆ. ನೋಡಿ ನಮ್ಮ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿದ್ದೀನಿ. ಎಡೆಗೆಲ್ಲ ಹಾಕಿ ಇರಿ ಬ್ಯಾಕಲ್ಲಿ ಇಕ್ಕಿ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲ ಮಾಡಿದ್ದೀನಿ ಹಬ್ಬದ ಊಟ ನಮ್ಮ ಮನೆಯಲ್ಲಿ ಇವತ್ತು. ಇನ್ನೂ ದೀಪ ಅಂಟಿಸಿಲ್ಲ ಗೈಸ್, ಜಸ್ಟಿನ್ ಇವಾಗೆಲ್ಲ ರೆಡಿಯಾಗಿ ಬಂದಿದ್ದು ನಾನು. ಇವಾಗ ಅಂಟಿಸ್ಬೇಕು, ಕಣ್ಣು ಅಂಟಿಸ್ತಾನೆ. ನಾನು ಕಣ್ಣು ಇಬ್ಬರು ಇದೀವಿ ಉಪವಾಸ ಬೆಳಗ್ಗೆಯಿಂದ, ಅದಕ್ಕೆ ಕಣ್ಣ ಕೈಯಲ್ಲಿ ಅಂಟಿಸ್ತಾ ಇದ್ದೀನಿ. ಬೆಳಗ್ಗೆ ಪೂಜೆಗಂತ ನೈವೇದ್ಯಕ್ಕೆ ಹಾಲು ಇಟ್ಬಿಟ್ಟಿದ್ದೆ, ಅಷ್ಟೊತ್ತಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆಲ್ಲ ರೆಡಿ ಆಯಿತು. ಹೋಗ್ಕನ ಪೂಜೆ ಟೈಮ್ ಕರೆಕ್ಟಾಗಿ ನಮ್ಮ ಅಕ್ಕ ನಮ್ಮ ಬಾವ ಬರ್ತಾ ಇದ್ದಾರೆ ನೋಡಿ. ಇಲ್ಲ ಗಾಡೀಲಿ ಮಾಡಿ ಹೋಗ್ತೇವಸ್ವಾ. ನಮ್ಮ ಬಾವ ಬರಲಿಲ್ಲ ಅಂತ ಗೈಸ್, ಬರೀ ನಮ್ಮ ಅಕ್ಕ ಬಂದಿದ್ದಾರೆ. ಇಲ್ಲ ಅಂದ್ರೆ ಇವಾಗ ಎಂಟ್ರಿ ಆದ್ರೆ ನಮ್ಮ ಬಾವ. ఫస్ట్ ఆడితే చెప్పేసిస్తే ఎంత ముందుకు వచ్చినా ಚೆಸ್ಸಿಂಗ್ ಕರ್ಕೊಂಡು ಹಾಕ್ಸು. ಹತ್ತಿಟ್ಟು ಮೆತ್ಕೋಚಂಡ್ರ ಹಂಗ ನಮ್ಮ ಅಕ್ಕ ಅವ್ರು ಚಾಕ್ಲೇಟ್ ತಂದಿದ್ರೆ ಅದನ್ನು ತಿಂತಾ ಇದ್ದಾಳೆ ನೋಡಿ. ನಮ್ಮೆ ಇರಿ ನಾನು ఎందుకంటే మూడు ఇచ్చి చదువుతాను ఇంటికి ఇదేమైంది ఎంత ನೋಡಿ ಇಲ್ಲ ಗಂಟೆ ಕಾಗದಲ್ಲದ వాళ్ళు ఏడాది కొద్దిగా కట్టేస్తారు ఏడాది మమ్మీ లక్ష్మి దాంట్లో ఉండింది 6,213 రూపాయలు. పొద్దున 65 రూపాయలు నేను వేస్తాను. మీకు ఒక నోట ఈ స్వీట్ ಇಷ್ಟೇ ಗೈಸ್, ನಮ್ಮ ಹಬ್ಬ ಮುಗೀತು. ಅಕ್ಕಪಕ್ಕದವ್ರನ್ನೆಲ್ಲ ಕರೆದುಬಿಟ್ಟು ಊಟ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ದೆ. ಹಾಗೆ ನಾನು ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಜಸ್ಟ್ ಇವಾಗೆ ಬಂದಿದ್ದು. ಐ ಹೋಪ್ ನಮ್ಮ ಹಬ್ಬ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನೋಡ್ತಾ ಇದ್ದಾರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗೈಸ್. ಓಕೆ ಬಾಯ್, ಟೇಕ್ ಕೇರ್.